ನೆಮ್ಮದಿ ಇರ್ಬೇಕು ಸರ್, ನೆಮ್ಮದಿ ಇರ್ಬೇಕು ಸರ್, ನೆಮ್ಮದಿಯಾಗಿರ್ಬೇಕು. ಹಾಡೋ ಮೊದಲೇ ದರ್ಶನ್ ಅರೆಸ್ಟ್, ನೆಮ್ಮದಿ ನಾಶ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನೆಮ್ಮದಿ ಇರ್ಬೇಕು ಸರ್. ಸೊಪ್ಪ ಸೊಪ್ಪೆ ಜೈಲ್ ಸ್ಟೋರಿ, ಇನ್ನೆಲ್ಲೇ ನೆಮ್ಮದಿ ದರ್ಶನ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಏನಾಯ್ತೋ ಇದೇನಾಯ್ತೋ ವಿಧಿಯಾಟ, ಏನಾಯ್ತು ನೀನಿಲ್ಲ ನಿನ್ನೋರಿಲ್ಲ, ನಿನ್ನ ನೆರಳೇ ನಿನಗಿಲ್ಲ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ನೆಮ್ಮದಿ ಇರ್ಬೇಕು ಸರ್. ಸ್ವಲ್ಪ ಈ ಕಡೆ ನೋಡು ಕಂದ. ಚಿಕ್ಕ ಹುಡುಗರು ಇಲ್ಲಿ ಮಾತಾಡ್ಬೇಕು ತಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ಆರಂಭದಲ್ಲೇ ಹೇಳಿದ್ದೆ, ನಟ ದರ್ಶನ್ಗೆ ಮಂಜೂರಾಗಿದ್ದಂತಹ ಹೈಕೋರ್ಟಿನಿಂದ ಮಂಜೂರಾಗಿದ್ದಂತಹ ಬೇಲನ್ನ ಅಂದರೆ ಜಾಮೀನನ್ನ ಮತ್ತು ಆತನ ಸಹಚರರಾಗಿ ವರ್ತನೆ ಮಾಡಿದ್ದ ಸಂಘಟಿತ ಅಪರಾಧ ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಪ್ರಕಾರದಲ್ಲಿ ಇವತ್ತು ಎಲ್ಲರಿಗೂ ಜಾಮೀನನ್ನು ರದ್ದು ಮಾಡಿದ್ರು. ಮತ್ತು ನ್ಯಾಯಾಲಯ ಎಷ್ಟು ಕಾಠಿಣ್ಯಯುತವಾಗಿ ಇತ್ತು ಈ ಪ್ರಕರಣದಲ್ಲಿ ಅಂದರೆ ಅರೆಸ್ಟ್ ದೆಮ್, ಟೇಕ್ ದೆಮ್ ಇನ್ ಟು ಕಸ್ಟಡಿ ಅಂಡ್ ಪುಟ್ ದೆಮ್ ಇನ್ ಸೈಡ್ ಅಂತ. ಅಂದರೆ ಅವ್ರಿಗೆ ಟೈಮು ಕೊಡಲಿಲ್ಲ, ಅವ್ರಿಗೆ ಅವಕಾಶನೂ ಕೊಡಲಿಲ್ಲ. ಆ ಪ್ರಕಾರದಲ್ಲೇ ನಾನು ಈ ಮಾತುಗಳನ್ನು, ಈ ಸುದ್ದಿಯನ್ನು ನಿಮ್ಮ ಮುಂದೆ ಹಾಜರುಪಡಿಸುವಂಥ ಹೊತ್ತಿನಲ್ಲೇ ಎಲ್ಲರೂ ಪರಪ್ಪನ ಅಗ್ರಹಾರವನ್ನು ಸೇರಿದ್ದಾರೆ. ಹೊರಗಡೆ ಬಂದ್ಮೇಲೆ ಅಡ್ಜಸ್ಟ್ ಮಾಡ್ಕೊತೀನಿ. ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲೇ ಉಳಿತಾರೋ ಅಥವಾ ಒರಿಜಿನಲ್ ಮೂಲ ಆಗಿರುವಂತಹ ಬಳ್ಳಾರಿಗೆ ಹೋಗಬೇಕಾಗತ್ತೋ ಅನ್ನೋದು ಬಹುಶಃ ನಾಳೆ ಇತ್ಯರ್ಥ ಆಗತ್ತೆ ಅಂತ ಕಾಣುತ್ತೆ. ಆಹಾ, ಸ್ಟಾರ್ ಹೋಟೆಲ್ ರೇಂಜ್ ಅಲ್ಲಿದೆ, ಸೊಳ್ಳೆಗಳಿಲ್ಲದೆ ಇದ್ರೆ ಸಾಕಪ್ಪ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಅಂದರೆ ಆರೋಪಿ 2 ಮತ್ತು A1 ಪವಿತ್ರ ಗೌಡ ಎಲ್ಲರೂ ಸೇರಿದಂತೆ ರದ್ದು ಮಾಡಿದ್ದ ಕಾರಣ ಎಲ್ಲರೂ ಇವತ್ತು ವಾಪಸ್ಸು ಹೋದ್ರು ಜೈಲು ಒಳಕ್ಕೆ. ಅಣ್ಣ, ಈ ಜಗ್ಗಿ ಅನ್ನೋರ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದ್ರ? ಅವನಾಗ್ಲೇ ಜೈಲಿಗೆ ಕಳ್ಸಾಯ್ತು. ಜೈಲ್ಗ? ಹೊಸ ಬೆಳಕು ತಮಿಳುನಾಡಿನ ಯಾವುದೋ ಭಾಗದಲ್ಲಿ ಇದ್ರಂತೆ. ಅವರು ಹೊಸಕೆರೆ ಹಳ್ಳಿಯಲ್ಲಿ ಅವರ ಪತ್ನಿಯ ಫ್ಲಾಟ್ಗೆ ಬಂದರು ಸಂಜೆ. ಆಗ ಅವರನ್ನು ದರ್ಶನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಅದಕ್ಕೆ ಮೊದಲು A2 ಪವಿತ್ರ ಗೌಡರನ್ನ ಅವರ ನಿವಾಸ RR ನಗರ ಅಂದರೆ ರಾಜರಾಜೇಶ್ವರಿ ನಗರ ಬೆಂಗಳೂರಿನಲ್ಲಿ ಆ ನಿವಾಸದಲ್ಲಿ ಅಲ್ಲಿಂದಾನೇ ಅವರನ್ನು ವಶಕ್ಕೆ ಪಡೆಯಲಾಯಿತು. ಸುಮಾರು 4 ಗಂಟೆ ಹೊತ್ತಿಗೆ ದರ್ಶನನ ವಶಕ್ಕೆ ಪಡೆದುಕೊಂಡಂತಹ ಪೊಲೀಸರು ನಂತರ ಮಾಡಬೇಕಾದ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರ ಕರೆದುಕೊಂಡು ಹೋಗಿ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಬಿಟ್ಟು ಬಂದರು. ಚೆನ್ನಾಗಿದ್ದೀನಿ ಬಾವಾ. ಚೆನ್ನಾಗಿದೆಯಮ್ಮ. ನಿನ್ ಪ್ರೀತಿನ ಪೆಟ್ಕೆಲಾಗಿ ಬೀಗ ಹಾಕೋ, ಮೊದಲು ಬಿಡಿ ಕೊಡಿಲಿ. ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕೋಪವೋ ಅಥವಾ ಅಸಮಾಧಾನವೋ, ಬಹು ಸಹಜ ಒತ್ತಡವೋ ಪವಿತ್ರ ಗೌಡ ಕೆಲವರ ಮೇಲೆ ಇನ್ಕ್ಲೂಡಿಂಗ್ ಪೊಲೀಸ್ ತಿಡುಕಾಡಿದರು ಅಂತ ಇದೇ ಕಾಣಿಸುತ್ತೆ ಅದು ವಿಜುವಲ್ಸ್ ಅಲ್ಲಿ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ದರ್ಶನ್ ಕರೆದುಕೊಂಡ್ಬಂದಾಗ ಅವರು ನಗುಮುಖದಲ್ಲೇ ಪೊಲೀಸರು ನಮಸ್ಕರಿಸಿದ್ರಂತೆ. ಫ್ಯಾಂಟಾಸ್ಟಿಕ್, ಹಿ ಹ್ಯಾಸ್ ಮೇಂಟೈನ್ಡ್ ಹಿಸ್ ಕೂಲ್ ಅಂತಾಯ್ತು. ಮತ್ತು ಅವರಿಬ್ಬರು ಮುಖಾಮುಖಿ ಆದ್ರು. A1 and A2 ಮಾತಾಡಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಮಗದೊಮ್ಮೆ ದರ್ಶನ್ ನನಗೀಗ ಬೆನ್ನು ನೋವು ಬಂದ್ರೆ, ದಿಸ್ ಇಸ್ ಟ್ರಮಂಡಸ್ಲಿ ಇಡಿಯಾಟಿಕ್ ಮತ್ತು ಫೂಲಿಶ್. ಇದು ಅದು ಹಾಗಿರಬೇಕಾಗಿತ್ತು. ಈಗ ಮತ್ತೆ ಕ್ಲೈಮ್ ಮಾಡಕ್ ಹೋಗಿದ್ದಾರೆ, ಮತ್ತೆ ಶುರುವಾಗತ್ತೆ ಅದೇ ಆಧಾರದಲ್ಲಿ ಬೇಲ್ ಅಪ್ಲಿಕೇಶನ್. ನನಗೆ ಗೊತ್ತಿದೆ ಇನ್ನು ಸ್ವಲ್ಪ ದಿನ ಕಳೆದ ಮೇಲೆ ಕೆಳಗಡೆಯಿಂದ ಪ್ರಾರಂಭ ಆಗ್ಬೋದು ಅದು. ಮತ್ತೆ ರೆಗ್ಯುಲರ್ ಬೇಲ್ಗೆ ಟ್ರೈ ಮಾಡ್ಬೋದು. ಇವರು ಕೊಡ್ತಾರೋ ಬಿಡ್ತಾರೋ ನ್ಯಾಯಮೂರ್ತಿಗಳಿಗೆ ಬಿಟ್ಟಿದ್ದು. ಆದ್ರೆ ಈ ಹೊಡೆತಾನ ಸಹಿಸ್ಕೊಳ್ಳಿ ಫಸ್ಟ್ ಸ್ವಲ್ಪ ದಿನ, ಆಮೇಲೆ ನೋಡೋಣ ಅದೇನು ಅಂತ. ನನ್ನ ಯಾವ ದೇವ್ರ ಹತ್ರ ಹೇಳ್ಕೊಳ್ಳಪ್ಪ. ಮತ್ತೆ ಹೇಳಿದ್ದಾರೆ, ಬಟ್ ನೋಬಡಿ ಇಸ್ ಪ್ರಿಪೇರ್ ಟು ಬಿಲೀವ್ ಇಟ್. ಈ ಬೆನ್ನು ನೋವಿದೆ ಅಂತ ಹೇಳಿದ್ರು, ಒತ್ತಡದಿಂದ BP ಹೆಚ್ಚಾಗಿದೆ ಅಂತ ಡಾಕ್ಟರ್ ಹೇಳಿದ್ರಂತೆ.
ಸಹೋದರ ದಿನಕರ್ ಯಾರೋ ಅವ್ರ ಜೊತೆಲಿ ಇದ್ದವರೆಲ್ಲ ಬಂದರು, ಕೆಲವರೆಲ್ಲ ಕಣ್ಣೀರು ಹಾಕ್ಕೊಂಡು ಹೋದ್ರಂತೆ. ಅಭಿಮಾನಿಗಳು ಠಾಣೆ ಮುಂದೆ ಹೋಗಿ ಕಾಂಪೌಂಡ್ ಹತ್ತೋದು, ಮರ ಹತ್ತೋದು. ಥ್ಯಾಂಕ್ ಯು. ಇದೇ ಪ್ರೀತಿ ಪ್ರೋತ್ಸಾಹ ಸದಾ ತೋರಿಸ್ತಾರೆ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳಣ್ಣ. ಬಹಳ ಸರಳ. ತನಿಖೆಗೆ ಮತ್ತು ನಡೆಯುವ ಪ್ರಕ್ರಿಯೆಗೆ ಅಡ್ಡ ಬಂದ್ರೆ ಅಭಿನೂ ಇಲ್ಲ, ಮಾನಿನೂ ಇಲ್ಲ. ನಿನಗೆ ಮಾನ ಇಲ್ಲ ಅಂತ ಹೇಳಿ ಮೊಕಾಮೂತಿ ನೋಡದೆ ಯಾವ್ದು ಬೀಸ್ಬೇಕೋ ಅದು ಬೀಸಿ ಮನೆಗೆ ಕಳಿಸಿ. ಜೀವನದಲ್ಲಿ ಸಣ್ಣ ಏನೋ ಆಗ್ಬಿಡುತ್ತಪ್ಪ, ಅದಕ್ಕೆ ನಾವು ರಿಯಾಕ್ಟ್ ಮಾಡಬಾರ್ದು. ಇರ್ಲಿ ಬಿಡು ಅಂತ ಹ್ಯಾಂಡಲ್ ಮಾಡಿದ್ರೆ ನಾವು ಎಲ್ಲವೂ ಕೂಲ್ ಆಗಿರುತ್ತೆ, ಆಗ ಜಾಲಿ ಆಗಿರ್ಬೋದು. ಇರ್ಲಿ ಬಿಡು ಏನಂತೀರಾ? ಇಲ್ಲ, ಅರೆಸ್ಟ್ ದಮ್ ಅಂಡ್ ಪುಟ್ ದಮ್ ಇನ್ ಸೈಡ್. ಅವ್ರನ್ನೂ ಅರೆಸ್ಟ್ ಮಾಡಿ ಒಳಗಾಕಿ ಅಷ್ಟೇ. ಇಷ್ಟೆಲ್ಲ ಆದಮೇಲೆ ಇನ್ನು ತರಲೆ ಮಾಡಕ್ಕೆ ಬಂದರೆ ದಟ್ ಇಸ್ ವಾಟ್ ಶುಡ್ ಬಿ ಡನ್ ಅಷ್ಟೇ. ಆಲ್ ರೈಟ್, ಒಂದು ಭಾವನೆ ಇರುತ್ತೆ, ತಮ್ಮ ಹೀರೋ ಗೀರೋ ಅದೆಲ್ಲ ಓಕೆ. ನಡೀತಿರೋ ಇದ್ರದ್ದು ಇದನ್ನ ನೋಡ್ಕೊಳ್ಳಿ, ತೀವ್ರತೆ ಏನಿದೆ ಅಂತ. ಕಾಮನ್ ಸೆನ್ಸ್ ಇದೆಯಾ ಯಾರಿಗಾರ ಅಭಿಮಾನಿಗಳಿಗೆ? ಏನಾರು ಹೆಚ್ಚು ಕಡಿಮೆ ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರೋಂಥ ಪದಗಳು, ವಾಕ್ಯಗಳು, ಅಭಿಪ್ರಾಯಗಳನ್ನು ನೋಡಿದ್ರೆ ತಲೆ ತೆಗೆದು ಬಿಡ್ತಾರೆ. ಆಮೇಲೆ ಚಿತ್ರದುರ್ಗದಲ್ಲಿ ಬಂಧಿಸಲಾಯಿತು ಜಗದೀಶು ಅನುಕುಮಾರ್ನ. ಹಾಗಾಗಿ ಅವ್ರನ್ನೆಲ್ಲ ಕರ್ಕೊಂಬಂದ್ರು ಕೋರಮಂಗಲದಲ್ಲಿ ಜಡ್ಜ್ ಮನೆ, ಅವ್ರ ನ್ಯಾಯಾಧೀಶರ ಮನೆಯಲ್ಲಿ ಹಾಜರುಪಡಿಸಿದ್ರು. ಯಾರ್ಯಾರು ಜಾಮೀನು ರದ್ದಾಯಿತು ಇವತ್ತು? ಪವಿತ್ರ ಗೌಡ ಆರೋಪಿ ನಂಬರ್ 1, ದರ್ಶನ್ ಗೆಳತಿ. ಕೇಳೋಕ್ ನಿನಗೆ ಹಿಂಗ ಅನ್ನಿಸ್ತಾ ಇದೆ, ಇನ್ ಅನುಭವಿಸ್ತಾ ಇರೋ ನಾನು, ನನಗೆ ಹೇಗಾಗ್ಬಾರ್ದು ತಾತ. ಕೋರ್ಟಲ್ಲಿ ಅವ್ರು ಹೇಳಿದ್ದು ಲಿವ್ ಇನ್ ರಿಲೇಶನ್ಶಿಪ್. ದರ್ಶನ್ ಆರೋಪಿ 2, ಕೊಲೆ ಆರೋಪಿ. ಜಗದೀಶ್ A6 ಅಂದ್ರೆ ಆರೋಪಿ 6, ದರ್ಶನ್ ಆಪ್ತ. ಅನುಕುಮಾರ್ A7 ಆರೋಪಿ 7, ದರ್ಶನ್ ಆಪ್ತ. ನಾಗರಾಜು A11 ದರ್ಶನ್ ಆಪ್ತ. ಲಕ್ಷ್ಮಣ್ ಆರೋಪಿ 12, ದರ್ಶನ್ ಆಪ್ತ. ಹಾಗೂ ಪ್ರದೋಷ್ ಆರೋಪಿ 14, ದರ್ಶನ್ ಆಪ್ತ. ಎಲ್ಲರೂ ಪರಪ್ಪನಾಗ್ರಹಾರ ಜೈಲಿಗೆ. ಪ್ರಕರಣದಲ್ಲಿ ನಾನು ಡೇ 1 ಇಂದ ಹೇಳ್ತಾ ಇದ್ದೀನಿ, ಇನ್ವೆಸ್ಟಿಗೇಷನ್ ಇಸ್ ಗುಡ್ ಅಂತ. ನಿಜ, ಅರ್ಥ ಆಯ್ತು ಅನ್ಸುತ್ತೆ. ನಾನು ಡೇ 1 ಇಂದ ಹೇಳ್ತಾ ಇದ್ದೀನಿ, ಮತ್ತು ನಾನು ಡೇ 1 ಇಂದ ಹೇಳ್ತಾ ಇದ್ದೀನಿ ಇದರಲ್ಲಿ ಡಿಜಿಟಲ್ ಎವಿಡೆನ್ಸ್ ಚೆನ್ನಾಗಿದೆ ಇದರಲ್ಲಿ ಅಂತ. ನಾನು ಇದನ್ನು ಮೊದಲನೇ ದಿನದಿಂದಾನು ಹೇಳ್ತಾ ಇದ್ದೀನಿ. ಪೂರಕ ಸಾಕ್ಷ್ಯಗಳು ವಿಪರೀತವಾಗಿದ್ದಂಗಿದೆ ಇದ್ರೊಳಗಡೆ ಅಂತ. ಯಾಕಂದ್ರೆ ಇದ್ರದ್ದು ಮೂಲ ತಪ್ಪಾಗಿರೋದು ಬಾಡಿ ಜಾಗದಿಂದಾನೇ, ಬಾಡಿಯನ್ನ ಡಿಸ್ಪೋಸ್ ಮಾಡಿದ್ದ ರೀತಿಯಿಂದಾನೇ ಮೂರ್ಖತನದ ಪರಮಾವಧಿಗಳು ಮತ್ತು ಆರೋಪಿಗಳ ತಂತ್ರ ಕುತಂತ್ರಗಳು ಅಲ್ಲೇ ತೆಗೆದುಕೊಳ್ಳಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲಿಂದಾನೇ ಆಗಿದೆ ಅದು. ಏನಿಯೋ ಅದನ್ನ ನ್ಯಾಯಾಲಯ ಹೇಳಿದೆ, ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದ್ದಾರೆ ಅಂತ ಅನ್ಸಿದೆ ನನಗೆ. ಎರಡನೇದು, ನ್ಯಾಯಾಲಯ ಇತ್ತೀಚೆಗೆ ಒಂದು 2-3 ಕಡೆ ಹೇಳ್ದಂಗಿದೆ. ಕೆಲವು ವಿಚಾರಗಳಲ್ಲಿ ಬಂದಾಗ ಸೆಲೆಬ್ರಿಟಿ ಅಂತಾನೋ ಅಥವಾ ಕಾನೂನು ಮಾಡ್ಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಬಂದಾಗ್ಲೂ ಅದಾಗಿದೆ, ಹೇಳಿದ್ದಾರೆ ಅದನ್ನು. ಇದರಲ್ಲಿ ಇದ್ದಾಗ ಕೇರ್ಫುಲ್ ಆಗಿರಬೇಕು. ಈ ಜಡ್ಜ್ಮೆಂಟಿನ ಕಾಪಿನ, ಅಂದ್ರೆ ಇವತ್ತು ಬಂದಿರೋ ಕಾಪಿನ ಎಲ್ಲ ಜೈಲಾಧಿಕಾರಿಗಳಿಗೆ ದೇಶವ್ಯಾಪಿ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ತಿಳ್ಕೊಳ್ಳಿ ಅಂತ. ರಾಜಾತಿಥ್ಯ ಅಂದರೆ ಏನು, ಅದರ ಪರಿಣಾಮಗಳನ್ನ ಏನು ಅನುಭವಿಸಬೇಕಾಗತ್ತೆ ಜೈಲಾಧಿಕಾರಿಗಳು ಅನ್ನೋದನ್ನ ತಿಳ್ಕೊಳ್ಳಿ ಅಂತ. ಹೌದು, ಜೈಲಿನಲ್ಲಿ ಆರೋಪಿಗಳಿಗೆ ರಾಜಾತಿಥ್ಯ ನೀಡಿದ್ದು ನಮಗೆ ತಿಳಿದಿದೆ. ಯಾವ ಲೆವೆಲ್ಗಿದೆ ಅಂದ್ರೆ ನ್ಯಾಯಮೂರ್ತಿಗಳ ಅಭಿಪ್ರಾಯ ಅಥವಾ ವಾಚ್ ಮಾಡಿದ್ದಾರೆ ಅಥವಾ ಮೆನ್ಷನ್ ಆಗಿದೆ ಜಡ್ಜ್ಮೆಂಟ್ಗಳಲ್ಲಿ ಅಂದ್ರೆ, ಈ ಸಂಬಂಧ ಜೈಲು ಮೇಲ್ವಿಚಾರಕರು ಸೇರಿ ಎಲ್ಲರ ಅಮಾನತು ಮಾಡಿದ್ದಾರೆ ಅಂತಾನೂ ಗೊತ್ತಾಗಿದೆ. ಇದು ಮತ್ತೆ ಪುನರಾವರ್ತನೆ ಆಗಬಾರದು. ಆರೋಪಿಗಳು ಜೈಲು ಆವರಣದಲ್ಲಿ ಸಿಗರೇಟು ಮದ್ಯ ಸೇವನೆ ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ಸಮನ್ಸ್ ಕೊಡ್ತೀವಿ ಮತ್ತು ಅಧಿಕಾರಿಗಳಿಗೆ ಮಾತ್ರ ಬಿಡಲ್ಲ, ಗ್ಯಾರಂಟಿ ಅಂತ ಹೇಳಿದ್ದಾರೆ. ಕೇಳಿಸಿಕೊಂಡ ಮೇಲೆ ಯಾವ್ದಾದ್ರು ಅಧಿಕಾರಿಗೆ ಧೈರ್ಯ ಇದ್ದರೆ ಅವರಿಗೆ ತೋಚಿದಂತೆ ಮಾಡ್ಕೋಬಹುದು. ನನ್ನ ಪ್ರಕಾರ ಇವತ್ತು somebody will have to congratulate the state of Karnataka, the Department of Prosecution and the including investigation officer, ತನಿಖಾ ಪೊಲೀಸ್ನವರು. ನೀವು ಇಷ್ಟೊಂದು ಸೀರಿಯಸ್ ಆಗಿ ತಗೋತೀರಾ ಅನ್ಕೊಂಡಿರ್ಲಿಲ್ಲ ಸರ್.